ಹಾಯ್ ಎವ್ರಿ ಒನ್. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ವಿಷಯ ತಗೊಂಡಿದ್ದೀನಿ. ಅದು ಯಾವುದು ಅಂದರೆ ಇದ್ದಿಲು ಅಥವಾ ಚಾರ್ಕೋಲ್ ಬಗ್ಗೆ. ಇದೇ ನೋಡಿ ಇದ್ದಿಲು. ಈ ಇದ್ದಿಲನ್ನು ಗಾರ್ಡನಲ್ಲಿ ಯಾಕೆ ಬಳಸ್ಕೊಳ್ಬೇಕು, ಅದರ ಯೂಸಸ್ ಏನು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ JDK ಗಾರ್ಡನಿಂಗ್ ಚಾನಲ್ಗೆ ನಿಮ್ಮನ್ನು ಸ್ವಾಗತಿಸ್ತೀನಿ. ನಿಮ್ಮ ಗಾರ್ಡನಲ್ಲಿ ಗಿಡಗಳು ಆರೋಗ್ಯಕರವಾಗಿ ಬೆಳಿಬೇಕು, ನಿಮ್ಮ ತೋಟ ಚೆನ್ನಾಗಿ ಮತ್ತು ಅಂದವಾಗಿ ಕಾಣಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಒಳ್ಳೆ ಇನ್ಫಾರ್ಮೇಷನ್ ಇದೆ. ನೀವೇನಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನೋಡಿ ಇದ್ದಿಲು ಅಥವಾ ಚಾರ್ಕೋಲ್. ಈ ಇದ್ದಿಲನ್ನು ಗಾರ್ಡನಲ್ಲಿ ಬಳಸೋದು ಒಳ್ಳೆಯದೇ, ಆದರೆ ಅದನ್ನು ಮಿತವಾಗಿ ಮತ್ತು ಸರಿಯಾಗಿ ಬಳಸ್ಕೊಂಬಿಟ್ರೆ ಅದು ಗಾರ್ಡನಲ್ಲಿ ತುಂಬ ಎಫೆಕ್ಟಿವ್ ಆದಂತಹ ಕೆಲಸವನ್ನು ಮಾಡಿ ಗಿಡಗಳ ಗ್ರೋತಿಗೆ ಹೆಚ್ಚು ಸಹಾಯವನ್ನು ಮಾಡುತ್ತೆ. ಆ್ಯಕ್ಚುಲಿ ಇದರಲ್ಲಿ ಸ್ವಲ್ಪ ಪ್ರಮಾಣದ ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಮ್ ಇದೆ. ಇದು ಗಿಡಕ್ಕೆ ಬೇಕಾಗುವಷ್ಟು ಸಾಕಾಗೋದಿಲ್ಲ, ಆದರೆ ಇದನ್ನು ಬಳಸ್ಕೊಳ್ಳೋದ್ರಿಂದ ನಮಗೆ ಬೇರೆ ಬೇರೆ ಉಪಯೋಗಗಳು ಸಿಗುತ್ತೆ. ಹೇಗೆ ಅಂದರೆ ಇದ್ದಿಲನ್ನು ಮಣ್ಣಿಗೆ ಬೆರೆಸ್ಬಿಟ್ರೆ ಇದು ನೀರು ಮತ್ತು ಪೋಷಕಾಂಶಗಳನ್ನು ಹಿಡಿದಿಟ್ಕೊಳ್ಳುತ್ತೆ. ಇದರಿಂದ ಗಿಡಗಳು ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ಬೆಳೀತವೆ. ಇದನ್ನು ಪುಡಿ ರೂಪದಲ್ಲಾಗಲಿ ಅಥವಾ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಇದನ್ನು ಉಪಯೋಗಿಸ್ಕೊಳ್ಬಹುದು. ಅಲ್ಲದೆ ಇದು ಮಣ್ಣಿನ ಏರಿಯೇಷನನ್ನು ಕೂಡ ಹೆಚ್ಚಿಸುತ್ತೆ. ನೀವು ನಿಮ್ಮ ಗಾರ್ಡನಲ್ಲಿ ಇದನ್ನು ಉಪಯೋಗಿಸ್ತಿಲ್ಲ ಅಂದರೆ ಈಗಲೇ ಇದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲ ವಿಧದ ಗಿಡಗಳು ಅಂದರೆ ತರಕಾರಿ, ಹಣ್ಣು, ಹೂವು ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತವೆ. ಇದನ್ನು ಹೇಗೆ ನಾವು ತಗೊಳ್ಬಹುದು ಅಂದರೆ ಸೌದೆ ಅಥವಾ ಮರದ ತುಂಡುಗಳಿರುತ್ತಲ್ಲ ಅವುಗಳನ್ನು ಮುಕ್ಕಾಲು ಭಾಗದಷ್ಟು ಉರಿಸಿದಾಗ ಆ ಸೌದೆಯಿಂದ ಇದ್ದಿಲು ನಮಗೆ ಸಿಗುತ್ತೆ. ಅಥವಾ ಎಲ್ಲರ ಮನೆಗಳಲ್ಲೂ ಕೂಡ ಅಡುಗೆಗೆ ಅಂಥೇಳಿ ತೆಂಗಿನಕಾಯನ್ನು ಬಳಸ್ತಾರೆ. ತೆಂಗಿನಕಾಯನ್ನು ಬಳಸಿದ ಮೇಲೆ ಅದರ ಚಿಪ್ಪನ್ನು ಕಸಕ್ಕೆ ಹಾಕ್ತಾರೆ. ಆದರೆ ಆ ತೆಂಗಿನ ಚಿಪ್ಪನ್ನು ಅರ್ಧ ಅಥವಾ ಮುಕ್ಕಾಲು ಭಾಗ ಸುಟ್ಬಿಟ್ರೆ ನಮಗೆ ಇದ್ದಿಲು ಸಿಗುತ್ತೆ. ಇದು ಅಂಗಡಿಗಳಲ್ಲೂ ಕೂಡ ಮಾರಾಟಕ್ಕಿರುತ್ತೆ, ಅಥವಾ ಆನ್ಲೈನಲ್ಲಿ ಬೇಕಾದರೂ ಕೂಡ ತರಿಸ್ಕೊಂಡು ಗಿಡಗಳಿಗೆ ಇದನ್ನು ಬಳಸ್ಕೊಳ್ಬಹುದು. ಇದು ಗಿಡಗಳ ಬೆಳವಣಿಗೆಗೆ ಎಷ್ಟು ಪೋಷಕಾಂಶಗಳು ಬೇಕೋ ಎಲ್ಲವನ್ನೂ ಕೂಡ ಒದಗಿಸೋದಕ್ಕೆ ಬಳಸುವಂತಹ ಒಂದು ನೈಸರ್ಗಿಕ ವಸ್ತು ಈ ಇದ್ದಿಲು. ಇದ್ದಿಲನ್ನು ಯಾವ ರೀತಿ ಗಾರ್ಡನ್ ಅಥವಾ ಟೆರೆಸ್ಗಳಲ್ಲಿ ಉಪಯೋಗಿಸ್ಕೊಳ್ಬಹುದು ಅಂದರೆ, ಮೊದಲನೇದಾಗಿ ಈಗ ಬೇಸಿಗೆ ಕಾಲ, ಬಿಸಿಲು ಮತ್ತು ಶಾಖ ತುಂಬ ಹೆಚ್ಚಾಗ್ತಾ ಇದೆ. ಈಗ ಗಿಡಗಳನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಬೇಸಿಗೆನಲ್ಲಿ ನಾವು ಗಿಡಗಳನ್ನು ರಕ್ಷಣೆ ಮಾಡಿಕೊಳ್ಳಿಲ್ಲ ಅಂದರೆ ಗಿಡಗಳು ಬೇಗ ಹಾಳಾಗಿಬಿಡುತ್ತೆ, ಅಂದರೆ ನಾವು ಗಿಡಗಳನ್ನು ಕಳ್ಕೊಳ್ಬೇಕಾಗತ್ತೆ. ಆದ್ದರಿಂದ ಬೇಸಿಗೆ ಕಾಲದಲ್ಲಿ ಎಲ್ಲ ಗಿಡಗಳಿಗೂ ಕೂಡ ಮಲ್ಚಿಂಗನ್ನು ಮಾಡಬೇಕು. ಹಾಗೆ ಈ ಇದ್ದಿಲನ್ನು ಬಳಸ್ಕೊಂಡು ಗಿಡಗಳಿಗೆ ನಾವು ಮಲ್ಚಿಂಗನ್ನು ಮಾಡಬಹುದು. ನಾವು ಬೇರೆ ಬೇರೆ ಆರ್ಗ್ಯಾನಿಕ್ ವಸ್ತುಗಳನ್ನು ಮಲ್ಚಿಂಗಿಗೋಸ್ಕರ ಬಳಸ್ಕೊಳ್ತೀವಿ. ಅಂದರೆ ತೆಂಗಿನ ಸಿಪ್ಪೆ, ತೆಂಗಿನ ನಾರು, ಕಬ್ಬಿನ ಸಿಪ್ಪೆ, ಅಡಿಕೆ ಸಿಪ್ಪೆ ಮತ್ತು ಒಣಗಿದ ಎಲೆಗಳು ಎಲ್ಲವನ್ನೂ ಕೂಡ ಮಲ್ಚಿಂಗಿಗೋಸ್ಕರ ಬಳಸ್ಕೊಳ್ತೀವಿ. ಅದೇ ರೀತಿ ಇದ್ದಿಲನ್ನು ಕೂಡ ಮಲ್ಚಿಂಗಿಗೋಸ್ಕರ ಬಳಸ್ಕೊಳ್ಬಹುದು. ನೋಡಿ, ನಾನು ಮೆಣಸಿನ್ಕಾಯಿ ಗಿಡಗಳು, ಟೊಮ್ಯಾಟೊ ಗಿಡ, ಆ್ಯಂಥೋರಿಯಂ ಮತ್ತು ಕೆಲವು ಆರ್ನಮೆಂಟಲ್ ಗಿಡಗಳಿಗೆ ಇದ್ದಿಲಿನಿಂದ ಮಲ್ಚಿಂಗನ್ನು ಮಾಡಿದ್ದೀನಿ. ಇದರಿಂದ ಮಣ್ಣಲ್ಲಿ ಮಾಯಿಶ್ಚರ್ ಎವಾಪರೇಟ್ ಆಗೋದನ್ನು ಇದು ತಡೆಯುತ್ತೆ. ಮಣ್ಣಿನಲ್ಲಿ ಹೆಚ್ಚು ನೀರು ಉಳಿಯುವುದನ್ನು ಕೂಡ ಇದು ತಪ್ಪಿಸುತ್ತೆ ಮತ್ತು ಮಣ್ಣಲ್ಲಿ ಕಳೆಗಳು ಹೆಚ್ಚು ಬರೋದಿಲ್ಲ. ಇದ್ದಿಲು ಪೋರಸ್ ಆಗಿದೆ, ಅಂದರೆ ಇದರಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಇದೆ. ಅಲ್ಲದೆ ಇದು ತುಂಬ ಲೈಟ್ ವೆಯ್ಟ್ ಆಗಿರೋದ್ರಿಂದ ಯಾರು ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದಾರೋ ಅವರಿಗಿದು ತುಂಬ ಹೆಲ್ಪ್ಫುಲ್ ಆಗಿದೆ. ಯಾಕೆಂದರೆ ನಾವು ಗಿಡಗಳನ್ನು ಪಾಟ್ಗೆ ಹಾಕೋಕ್ಕಿಂತ ಮುಂಚೆ ಪಾಟ್ನ ತಳಭಾಗಕ್ಕೆ ಇಟ್ಟಿಗೆ ಚೂರು ಅಥವಾ ಕಲ್ಲುಗಳನ್ನು ಹಾಕ್ತೀವಿ. ಅವುಗಳು ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ. ಅದರ ಬದಲು ಇದ್ದಿಲನ್ನು ಪಾಟ್ನ ತಳಭಾಗಕ್ಕೆ ಒಂದು ಲೇಯರ್ ಆಗಿ ಹಾಕಬಹುದು. ಆದ್ದರಿಂದ ಇದು ವೆಲ್ ಡ್ರೈನಿಂಗ್ ಆಗಿಯೂ ಕೂಡ ಇರುತ್ತೆ. ನೀರು ಮಣ್ಣಲ್ಲಿ ನಿಲ್ಲೋದಿಲ್ಲ, ಜೊತೆಗೆ ಬೇರುಗಳು ಕೂಡ ಕೊಳೆಯೋದಿಲ್ಲ. ಹೀಗೆ ಆರೋಗ್ಯಕರವಾಗಿ ಗಿಡ ಇರೋದಕ್ಕೆ ಇದ್ದಿಲು ತುಂಬ ಸಹಾಯವನ್ನು ಮಾಡುತ್ತೆ. ಇದು ಆ್ಯಂಟಿ ಫಂಗಲ್ ಆಗಿಯೂ ಕೂಡ ಕೆಲಸವನ್ನು ಮಾಡುತ್ತೆ. ಎಸ್ಪೆಷಲಿ ಸಕ್ಯುಲೆಂಟ್ಸ್ಗೆ ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡಬೇಕಾದ್ರೆ
ಆ ಮಣ್ಣಿಗೆ ಸ್ವಲ್ಪ ಇದ್ದಿಲನ್ನು ಸೇರಿಸ್ಬಿಟ್ರೆ ಅವುಗಳ ಬೆಳವಣಿಗೆಯೂ ಕೂಡ ಚೆನ್ನಾಗಿರುತ್ತೆ ಮತ್ತು ಅವುಗಳ ಬೇರುಗಳಿಗೆ ಫಂಗಸ್ ಅಟ್ಯಾಕ್ ಆಗೋದು ಕೂಡ ತುಂಬ ಕಡಿಮೆ ಆಗುತ್ತೆ. ಇದು ಆರ್ಕಿಡ್ಸ್ ಮತ್ತು ಆ್ಯಂಥೋರಿಯಂ ಗಿಡಗಳಿಗೂ ಕೂಡ ತುಂಬ ಯೂಸ್ಫುಲ್ ಆಗಿದೆ. ಯಾಕೆ ಅಂದರೆ ಆರ್ಕಿಡ್ಸ್ನ ರೀಪಾಟ್ ಮಾಡಬೇಕಾದ್ರೆ ತೆಂಗಿನ ಸಿಪ್ಪೆ, ಮರದ ತುಂಡು, ಇಟ್ಟಿಗೆ ಚೂರು ಇವುಗಳನ್ನು ಬಳಸ್ಕೊಳ್ತೀವಿ. ಇದರ ಜೊತೆಗೆ ಈ ಸ್ವಲ್ಪ ಇದ್ಲನ್ನು ಕೂಡ ಸೇರಿಸೋದ್ರಿಂದ ಆರ್ಕಿಡ್ಗಳಿಗೆ ಯಾವುದೇ ಫಂಗಸ್ ಆಗಲ್ಲ ಮತ್ತು ಗಿಡದ ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಆ್ಯಂಥೋರಿಯಂ ಗಿಡಗಳನ್ನು ಕೂಡ ರೀಪಾಟ್ ಮಾಡಬೇಕಾದ್ರೆ ಇದ್ದಿಲನ್ನು ಸ್ವಲ್ಪ ಮಣ್ಣಿಗೆ ಬೆರೆಸ್ಬಿಟ್ರೆ ಆ್ಯಂಥೋರಿಯಂ ಗಿಡಗಳಿಗೂ ಕೂಡ ಯಾವುದೇ ಫಂಗಸ್ ಆಗಲ್ಲ ಮತ್ತು ಗಿಡನೂ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಗಾರ್ಡನಲ್ಲಿ ಏನಾದರೂ ಇರುವಂತಹ ಮಣ್ಣು ಏನಾದರೂ ಕೆಟ್ಟ ವಾಸನೆ ಬರ್ತಾ ಇದ್ದರೆ ಅದಕ್ಕೆ ಇದ್ದಿಲು ಪುಡಿಯನ್ನು ಹಾಕಿಬಿಟ್ರೆ ವಾಸನೆ ಬರೋದೇ ಇಲ್ಲ ಅಥವಾ ವಾಸನೆ ತುಂಬ ಕಡಿಮೆ ಆಗುತ್ತೆ. ಇದನ್ನು ಪೆಸ್ಟಿಸೈಡ್ ಆಗಿಯೂ ಕೂಡ ಉಪಯೋಗಿಸ್ಕೊಳ್ಬಹುದು. ಗಿಡದಲ್ಲಿ ಏನಾದರೂ ಕೀಟಗಳು ಅಥವಾ ಹುಳುಗಳೇನಾದರೂ ಇದ್ದರೆ ಅದ್ರ ಮೇಲೆ ಈ ಪುಡಿಯನ್ನು ಉದುರಿಸ್ಬಿಟ್ರೆ ಕೀಟಗಳು ಗಿಡಕ್ಕೆ ಬರೋದೇ ಇಲ್ಲ. ಅಥವಾ ಈ ಪುಡಿಯನ್ನು ನೀರಿಗೆ ಬೆರೆಸ್ಬಿಟ್ಟು ಗಿಡದ ಎಲೆ ಮತ್ತು ಕಾಂಡಗಳ ಮೇಲೆ ಸ್ಪ್ರೇ ಮಾಡಿಬಿಟ್ರೆ ಇರುವೆ ಇನ್ನೂ ಮುಂತಾದಂತಹ ಕೀಟಗಳನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಬಹುದು. ಹಾಗೆಯೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಅದು ನಿಮಗೆ ಖಂಡಿತ ಗೊತ್ತಿರೋದಿಲ್ಲ. ಅದು ಏನು ಅಂದರೆ ಹಿಂದೆ ಇದ್ದಿಲನ್ನು ಕುಟ್ಬಿಟ್ಟು ಪುಡಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿಯನ್ನು ಬೆರೆಸಿ ಅದರಿಂದ ಹಲ್ಲನ್ನು ಉಜ್ತಾ ಇದ್ರಂತೆ. ಆಗ ಹಲ್ಲುಗಳು ಬಿಳಿ ಆಗೋದು ಅಲ್ಲದೇ ಯಾವುದೇ ಕ್ಯಾವಿಟಿ ಬರ್ತಿರಲಿಲ್ಲ ಅಂತ ಹೇಳಿ ಇದನ್ನು ಯೂಸ್ ಮಾಡ್ತಾ ಇದ್ರಂತೆ ಹಿಂದಿನ ಕಾಲದಲ್ಲಿ. ಫ್ರೆಂಡ್ಸ್, ಹೇಗಿದೆ ಇದ್ದಲಿನ ಉಪಯೋಗಗಳು? ನೀವು ಕೂಡ ನಿಮ್ಮ ಗಾರ್ಡನಲ್ಲಿ ಇದ್ದಿಲನ್ನು ಮಿತವಾಗಿ ಮತ್ತು ಸರಿಯಾಗಿ ಬಳಸ್ಕೊಂಡು ಗಿಡಗಳನ್ನು ನೀವು ಬೆಳೆಸ್ಕೊಳ್ಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.